ಇಲ್ಲಿ ಸೇರ್ಕೊಂಡು ಬೆಂಗಳೂರು ಸ್ವಾತಂತ್ರ್ಯ ಉದ್ಯಾನವನದಲ್ಲಿ ಒಂದು ಬೂತ್ ಮಟ್ಟದಲ್ಲಿ ಒಂದು ಪ್ರತಿಭಟನೆ ಸಭೆ ಚಿಂತನ ಮಂಥನ ಎಲ್ಲರೂ ಮಾಡ್ತಾ ಇದ್ದೀರಾ. ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಅವರಿಗೆ, ಉಪಮುಖ್ಯಮಂತ್ರಿಗಳು ಡಿ ಕೆ ಶಿವಕುಮಾರ್ ಅವರಿಗೆ, ಮತ್ತೆ ಸಚಿವರಾಗಿರ್ತಕ್ಕಂಥ ಎಸ್ ಸಿ ಮಹದೇವಪ್ಪ ಅವರಿಗೆ ಮತ್ತೆ ಆಂಜನೇಯ ಅವರಿಗೆ ತಮ್ಮ ಬೇಡಿಕೆ, ಮನವಿ, ಎಚ್ಚರಿಕೆ, ತಮ್ಮ ಸಮಸ್ಯೆನೂ ಹೇಳಿ ಸರ್. ಈಗಾಗಲೇ ತಾವು ಹೇಳಿದಂತೆ ಸುಮಾರು 35 ವರ್ಷಗಳಿಂದ ಈ ರಾಜ್ಯದಲ್ಲಿ ಮಾದಿಗರು ಒಳ ಮೀಸಲಾತಿಗೋಸ್ಕರ ಹೋರಾಟ ಮಾಡುತ್ತಿರುವಂತದ್ದು ಇಡೀ ರಾಜ್ಯಕ್ಕೆ ಗೊತ್ತಿರುವಂತ ವಿಚಾರ. ಈಗಾಗಲೇ ಈ ರಾಜ್ಯದಲ್ಲಿ ಸರ್ಕಾರಗಳು ಬಂದಾಗಲೆಲ್ಲ ಒಂದು ಸಾರಿ ಸದಾಶಿವ ಆಯೋಗದ ವರದಿಯನ್ನ ರಚನೆ ಮಾಡಿದರು. ಆ ಆಯೋಗವನ್ನು ರಚನೆ ಮಾಡಿದ ನಂತರದಲ್ಲಿ ಆ ಆಯೋಗ ಸರಿ ಇಲ್ಲ ಅಂತ ಅದನ್ನು ಮೂಲೆ ಗುಂಪು ಮಾಡಿದ್ರು. ತದನಂತರದಲ್ಲಿ ಬಿಜೆಪಿ ಸರ್ಕಾರ ಬಂದಾಗ ಮಾಧುಸ್ವಾಮಿ ವರದಿಯನ್ನು ಮಾಡಿದರು. ಆ ವರದಿ ಕೂಡ ಸರಿ ಇಲ್ಲ ಅಂತಂದು ಅದನ್ನು ಹಿಂದಕ್ಕೆ ತಳ್ಳಿದ್ರು. ತದನಂತರದಲ್ಲಿ ಅಂಕಿ ಸಂಖ್ಯೆಗಳ ವ್ಯತ್ಯಾಸ ಇರೋದ್ರಿಂದ ಕಾಂತರಾಜ ವರದಿಯಲ್ಲಿರುವಂತಹ ಅಂಕಿ ಸಂಖ್ಯೆಗಳನ್ನ ಪಡೀರಿ ಅಂತ ಹೋರಾಟ ಮಾಡಿದ್ರು ಕೂಡ ಅದನ್ನು ಕೂಡ ಧಿಕ್ಕರಿಸಿದರು. ತದನಂತರದಲ್ಲಿ ಇವತ್ತು ಜಸ್ಟಿಸ್ ನಾಗಮೋಹನ್ ದಾಸ್ ಅವರ ವರದಿಯನ್ನ ಅನುಷ್ಠಾನಕ್ಕೆ ತರಬೇಕನ್ನೋ ಒಂದು ಉದ್ದೇಶದಿಂದ ಆ ವರದಿ ಇವತ್ತು ಸರ್ಕಾರಕ್ಕೆ ಸಲ್ಲಿಸಲ್ಪಟ್ಟಿದೆ. ಆದ್ರೆ ಇವತ್ತು ನಾವು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವ್ರನ್ನ, ಡಿ ಕೆ ಶಿವಕುಮಾರ್ ಅವ್ರನ್ನ, ಉಪಮುಖ್ಯಮಂತ್ರಿಗಳಂತ ಡಿ ಕೆ ಶಿವಕುಮಾರ್ ಅವ್ರನ್ನ, ಸಮಾಜ ಕಲ್ಯಾಣ ಮಂತ್ರಿಗಳಾದಂತ ಎಸ್ ಸಿ ಮಹದೇವಪ್ಪ ಅವ್ರನ್ನ ಇವತ್ತು ನಾವು ವಿನಂತಿ ಮಾಡ್ತಾ ಇದ್ದೀವಿ. ತಾವು ಹೇಳಿದಂತೆ ಆಯೋಗವನ್ನು ರಚನೆ ಮಾಡಿದ್ದೀರಿ, ತಾವು ಹೇಳಿದಂತೆಯೇ ಅವಧಿಯನ್ನು ತಾವು ತೆಗೆದುಕೊಂಡಿದ್ದೀರಿ. ಇವತ್ತು ಮಾದಿಗರು ಸುಮಾರು 35 ವರ್ಷಗಳಿಂದ ಹೋರಾಟ ಮಾಡಿರುವಂತದ್ದು ತಮ್ಮೆಲ್ಲರಿಗೂ ಗೊತ್ತಿದೆ. ಅದರ ಜೊತೆಗೆ ಇವತ್ತು ಸಿದ್ದರಾಮಯ್ಯ ಅವರು ಪ್ರತಿ ಸಾರಿ ಅಧಿಕಾರಕ್ಕೆ ಬಂದಾಗಲೆಲ್ಲ ಮಾದಿಗರ ಒಳ ಮೀಸಲಾತಿಯ ಆ ವರದಿಯನ್ನ ಅನುಷ್ಠಾನ ಮಾಡುವಂತವರು ನಾನೇ ಮಾಡ್ತೀನಿ, ನಾನು ಸಮಾಜದ ಅಧಿಕಾರನ ಕೆಲಸ ಮಾಡ್ತೀನಿ ಎಂಬ ಮಾತನ್ನು ಹೇಳ್ತಾ ಇದ್ರು. ಆದ್ರೆ ಇವತ್ತು ಏನು 7ನೇ ತಾರೀಕು ಇವತ್ತು ನಾಗಮೋಹನ್ ದಾಸ್ ಅವರ ವರದಿಯ ಸರ್ಕಾರಕ್ಕೆ ಸಲ್ಲಿಕೆ ಆಗಿದೆ. ಇವತ್ತು ಈ ಹೋರಾಟದ ಮೂಲ ಉದ್ದೇಶ ದಯವಿಟ್ಟು ನೀವು ಮತ್ತೊಮ್ಮೆ ವರದಿಗಳನ್ನ ಅನುಷ್ಠಾನಕ್ಕೆ ತರುವುದಿಲ್ಲ ಎಂಬ ಸಂದೇಶವನ್ನು ರಾಜ್ಯಕ್ಕೆ ಕೊಡಬೇಡಿ. ಏನು 7ನೇ ತಾರೀಕಿಗೆ ನಿಮಗೆ ಸಲ್ಲಿಕೆ ಆಗಿದೆ ವರದಿ, ಮತ್ತೆ 16ನೇ ತಾರೀಕೋಸ್ಕರ ಇವತ್ತು ಪೋಸ್ಟ್ಪೋನ್ ಮಾಡಿದಿರಿ. ಸಚಿವ ಸಂಪುಟದಲ್ಲಿ 16ನೇ ತಾರೀಕಿಗೆ ಒಂದು ನಿರ್ಧಾರ ತೆಗೆದುಕೊಳ್ತೀವಿ ಅಂತ ನೀವು ಹೇಳಿದ್ರಿ. ನಾವು ಎಲ್ಲಿವರೆಗೆ ನಮ್ಮ ತಾಳ್ಮೆಯನ್ನು ಪರೀಕ್ಷೆ ಮಾಡ್ತಾ ಇದ್ವಿ, ಅದಕ್ಕೋಸ್ಕರ ನಿಮ್ಮಲ್ಲಿ ಮತ್ತೊಮ್ಮೆ ವಿನಂತಿ ಮಾಡ್ತಾ ಇದ್ವಿ. ಇವತ್ತು ನಾವು ಏನು ಅನಿರ್ದಿಷ್ಟಾವಧಿ ಈ ಹೋರಾಟದ ಮುಖಾಂತರ, ಪ್ರತಿಭಟನೆ ಮುಖಾಂತರ 35 ವರ್ಷಗಳಿಂದ ಮನವಿ ಪತ್ರಗಳನ್ನು ಸಲ್ಲಿಸ್ತಾ ಇದ್ವಿ. ಆದ್ರೆ ಇದುವರೆಗೂ ಯಾವುದೇ ಅನುಷ್ಠಾನ ಆಗಿಲ್ಲ. ಅದಕ್ಕೋಸ್ಕರ ಈ ಕೂಡಲೇ ನೀವು 16ನೇ ತಾರೀಕು ಏನು ಅವಧಿ ಕೊಟ್ಟಿದ್ದೀರಿ, ಡೇಟ್ ಕೊಟ್ಟಿದ್ರಿ, ಆ ಡೇಟ್ ನಲ್ಲಿ ಒಳ ಮೀಸಲಾತಿಯನ್ನ ಜಾರಿಗೆ ಮಾಡಲೇಬೇಕೆಂಬ ಒಂದು ನಾವು ಒತ್ತಾಯವನ್ನು ಮಾಡ್ತಾ ಇದ್ದೀವಿ. ಸರ್, ಇದು ನ್ಯಾಯಮೂರ್ತಿಗಳು ನಾಗಮೋಹನ್ ದಾಸ್ ಅವರು ವರದಿ ಸ್ಪಷ್ಟವಾಗಿ ಎಲ್ಲ ವರದಿ ಕೊಟ್ಟು ಸಿದ್ದರಾಮಯ್ಯ ಅವರು ಕೊಟ್ಟು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸಲ್ಲಿಸಿದ್ದಾರೆ. ಬಟ್ ತಮ್ಮಲ್ಲೇ ಒಂದು ಅವ್ರಿಗೆ ದಾರಿ ದಿಕ್ ತಪ್ಪಿಸಿ ಕನ್ಫ್ಯೂಷನ್ ಮಾಡ್ತಾ ಇದ್ದಾರೆ ಸರ್. ಅದ್ರ ಬಗ್ಗೆ ತಾವು ಹೇಳಿ ಸರ್. ತಮ್ಮಲ್ಲೇ ಒಕ್ಕಟ್ಟು ಬಹಳಷ್ಟು ಇದು ಸತ್ಯ. ನಾನು ಅದಕ್ಕೆ ಭಾಷಣ ಮಾಡೋ ಒಂದು ಮಾತು ಹೇಳಿದೆ, ಇದರಲ್ಲಿ ಸರ್ಕಾರದ ತಪ್ಪಿಗಿಂತಲೂ ಅವರ ಸುತ್ತಮುತ್ತಿರುವಂತಹ ಸಂಘಟನೆಯವರು, ರಾಜಕೀಯ ಹಿತಾಸಕ್ತರು ಅಂದ್ರೆ ಮಾದಿಗರ ವಿರೋಧಿಗಳು ಇವತ್ತು ಈ ನಾಗಮೋಹನ್ ದಾಸ್ ಅವರ ವರದಿಯನ್ನ ಅನುಷ್ಠಾನಕ್ಕೆ ತರಬಾರದು ಎಂಬ ದುರುದ್ದೇಶದಿಂದ ಇವತ್ತು ಸಿದ್ದರಾಮಯ್ಯನವರಿಗೆ ಅಡ್ಡಿಪಡಿಸ್ತಾ ಇದ್ದಾರೆ. ಸಿದ್ದರಾಮಯ್ಯನವರು ನ್ಯಾಯದ ಪರವಾಗಿದ್ದಾರೆ, ಆದ್ರೆ ಇವತ್ತು ಸಂಘಟನೆಯವರು, ವಿರೋಧಿಗಳು ಇವತ್ತು ಮಾದಿಗರನ್ನ ಒಂಟಿಯಾಗಿ ಮಾಡಿ ಅವರಿಗೆ ಯಾವುದೇ ಕಾರಣಕ್ಕೂ ಈ ಒಳ ಮೀಸಲಾತಿ ಸಿಗಬಾರದು ಅನ್ನೋ ಉದ್ದೇಶಕ್ಕೋಸ್ಕರ ಇವತ್ತು ವಿರೋಧ ಮಾಡ್ತಾ ಇದ್ದಾರೆ. ಈಗಿರ್ತಕ್ಕಂಥ ನಮ್ಮ ಒಳ ಮೀಸಲಾತಿ ಏನು ಪರಿಶಿಷ್ಟ ಜಾತಿಯಲ್ಲಿ ಇರ್ತಕ್ಕಂಥ ಕೆಲವು ಸಹೋದರ ಬಂಧುಗಳು ಈ ಮುಂಚಿನ ಹೋರಾಟದಲ್ಲಿ ನಮ್ಮ ಜೊತೆಯಲ್ಲಿ ಅನೇಕ ಹೋರಾಟಗಳಲ್ಲಿ, ವೇದಿಕೆಗಳಲ್ಲಿ ಇದ್ರು. ಅವರು ಇಲ್ಲ, ನಾವು ಯಾವುದೇ ಕಾರಣಕ್ಕೆ ಸದಾಶಿವ ಆಯೋಗನ ಒಳ ಮೀಸಲಾತಿನ ವಿರೋಧ ಮಾಡಂಗಿಲ್ಲ, ನಾವು ನಿಮ್ಮ ಪರವಾಗಿದ್ದೀವಿ ಅಂತ ಹೇಳಿ ಅಲ್ಲಿ